ನೂಲು ಹುಣ್ಣಿಮೆಯ ನಿಮಿತ್ತ ಯಲ್ಲಾಪುರ ಪಟ್ಟಣದ ನಾಯಕನಕೆರೆ ಶಾರದಾಂಬ ದೇವಾಲಯದಲ್ಲಿ ಸೋಮವಾರ ಸಾಮೂಹಿಕ ಯಜ್ಞೋಪವೀತ ಧಾರಣೆ ಕಾರ್ಯಕ್ರಮ ಜರುಗಿತು. ನೂಲು ಹುಣ್ಣಿಮೆಯ ನಿಮಿತ್ತ ಯಲ್ಲಾಪುರ ಪಟ್ಟಣದ ನಾಯಕನಕೆರೆ ಶಾರದಾಂಬ ದೇವಾಲಯದಲ್ಲಿ ನಾನಾ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ದೇವಾಲಯದ ಅರ್ಚಕರಾದ ವಿದ್ವಾನ್ ಗೋಪಾಲಕೃಷ್ಣ ಭಟ್ ಹಾಗೂ ವಿದ್ವಾನ್ ವಿಶ್ವನಾಥ್ ಭಟ್ ಪ್ರಸನ್ನ ಭಟ್ಟರ ಮಾರ್ಗದರ್ಶನದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ನೂರಾರು ಜನರು ಭಾಗವಹಿಸಿ ಯಜ್ಞೋಪವೀತ ಧಾರಣೆ ಮಾಡಿಕೊಂಡರು. ಅದರಲ್ಲಿ ಯಾತಯಾಮತ ನಿರಾಸೇನ ಆಪ್ಯಾಯನ ದ್ವಾರ ಅಂದರೆ ದಿನ ಗಾಯತ್ರಿ ಮಾಡುವಾಗೋ ಅಥವಾ ಇದರಲ್ಲಿ ಮಧ್ಯದ ಶ್ವಾಸಗಳು ಉಚ್ಚಾರಣೆ ಇದು ಬಿಟ್ಟು ಮಧ್ಯ ಶ್ವಾಸ ನಿಲ್ಲಿಸಿದ್ದಕ್ಕೆ ಅದೊಂದು ದೋಷ ಹೇಳ್ತು. ಆ ದೋಷ ನಿರಸನಕ್ಕಾಗಿ ಈ ಉಪಕ್ರಮವನ್ನು ವಿಶೇಷವಾಗಿ ಹೇಳಿರುವಂಥದ್ದು. ಆ ದೋಷ ನಿವೃತ್ತಿಗಾಗಿ ಪ್ರತಿ ವರ್ಷವೂ ಈ ಶ್ರಾವಣ ಪೌರ್ಣಿಮೆಯ ದಿವಸ ಉಪಕ್ರಮವನ್ನು ಮಾಡಿಕೊಳ್ಳೋದು. ಅದರ ಸಂಕಲ್ಪವೇ ಹಂಗೆ, ಯಾತಯಾಮತ ನಿರಾಸೇನ ಆಪ್ಯಾಯನ ದ್ವಾರ ಶ್ರೀ ಪರಮೇಶ್ವರ ಅದೀಶ್ಯಮಾಣಾನಾಂ ಅಧ್ಯೇಶ್ಯಮಾಣಾನ ಅತೀತಾನಾಂ ಅಧ್ಯೇಶ. ಇದು ಹಿಂದೆ ಅಧ್ಯಯನ ಮಾಡುವ ಟೈಮಲ್ಲಿ ಅಥವಾ ಮುಂದೆ ಅಧ್ಯಯನ ಮಾಡುವಾಗ ಆ ಶ್ವಾಸ ಇದನ್ನು ಹೆಚ್ಚು ಕಡಿಮೆ ಆದಲ್ಲಿ ಆ ದೋಷ ನಿವೃತ್ತಿಗಾಗಿ ಈ ಉಪಕ್ರಮವನ್ನು ಮಾಡುವಂಥದ್ದು. ದೇವಾಲಯದ ಆಡಳಿತ ಮಂಡಳಿಯ ಕಾರ್ಯಾಧ್ಯಕ್ಷ ಜಗದೀಶ್ ದೀಕ್ಷಿತ್, ಕಾರ್ಯದರ್ಶಿಗಳಾದ ನರಸಿಂಹ ಗೇರ್ಗದ್ದೆ, ನಾಗೇಂದ್ರ ಕವಾಳೆ, ಪ್ರಮುಖರಾದ ಎಸ್.ಬಿ. ಹೆಗಡೆ, ಜಿ.ಎನ್. ಭಟ್ ತಟ್ಟಿಗದ್ದೆ, ಎನ್.ಎಸ್. ಭಟ್ ಮೊದಲಾದವರು ಈ ವೇಳೆ ಉಪಸ್ಥಿತರಿದ್ದರು. ತಹಶೀಲ್ದಾರ್ ಅಶೋಕ್ ಭಟ್, ನಿವೃತ್ತ ತಹಶೀಲ್ದಾರ್ ಡಿ.ಜಿ. ಹೆಗಡೆ ಮೊದಲಾದವರು ದೇವಾಲಯಕ್ಕೆ ಆಗಮಿಸಿ ದೇವರ ದರ್ಶನ ಪಡೆದರು. ಶಾರದಾಂಬಾ ದೇವರಿಗೆ ಮಹಾಪೂಜೆ ನೆರವೇರಿಸಲಾಯಿತು. ಜಿ.ಎನ್. ಭಟ್ ತಟ್ಟಿಗದ್ದೆ, ನುಡಿಸಿರಿ ನ್ಯೂಸ್, ಯಲ್ಲಾಪುರ.